ನಮ್ಮ ತಲೆ ಕೂದಲು ಲೆಕ್ಕ ಮಾಡಿದ ದೇವರು, ನಮ್ಮ ಆಯುಷ್ ಕಾಲವನ್ನು ಲೆಕ್ಕ ಮಾಡಿದ ದೇವರು, ನಮ್ಮ ಹಾಗು ಹೋಗುಗಳನ್ನು ತಿಳ್ಕೊಂಡ ದೇವರು, ನನ್ನ ಕುಟುಂಬ ಪರಿಸ್ಥಿತಿಗಳು ತಿಳ್ಕೊಂಡ ದೇವರು, ನನ್ನ ಜೀವಿತಕ್ಕೆ ಏನ್ ಮಾಡ್ಬೇಕೋ ಪ್ಲಾನ್ ಮಾಡಿದ್ದು ಆತನೇ. ಆಮೆನ್. ಕೀರ್ತನಗಾರನ ಹೇಳ್ತಾನೆ, ನೀನು ಮಾಡಿದ ಕಾರ್ಯಗಳು ಅಸಂಖ್ಯಾತವಾಗಿವೆ, ವಿವರಿಸಿ ಹೇಳೋನೆಂದ್ರೆ ಅಸಾಧ್ಯವು ಅಂತ. ತಾಯ ಗರ್ಭದಲ್ಲಿದ್ದಾಗಲಿಂದ ದೇವರು ವಿಶೇಷ ಕಾರ್ಯಗಳು ಮಾಡ್ಕೊಂತಾನೆ ಬರ್ತಾ ಇದ್ದಾರೆ. ಅದಕ್ಕೆ ದೇವ್ರನ್ನ ಕೇಳಬಾರ್ದು ನನಗೇನ್ ಮಾಡಿದಿ ಅಂತ ಹೇಳಿ. ದೇವ್ರು ನಮ್ಮನ್ನ ಕೇಳ್ಬೇಕಾಗತ್ತೆ. ತಾಯಿ ಗರ್ಭದಲ್ಲಿದ್ದಾಗ ಆರಿಸಿಕೊಂಡಿದ್ದೀನಿ, ಅಪಾಯ ಕಾಲದಲ್ಲಿ ತಪ್ಪಿಸಿದ್ದೀನಿ, ಅನಾರೋಗ್ಯವಿದ್ದಾಗ ಆರೋಗ್ಯ ಕೊಟ್ಟಿದ್ದೀನಿ, ನಿನ್ನ ಜೀವಿತಕ್ಕೆ ಆಶೀರ್ವಾದ ಬರಮಾಡಿದ್ದೀನಿ, ಯಾರು ಇಲ್ಲದೆ ಇದ್ದಾಗ ನಿನ್ ಜೊತೆ ನಾನಿದ್ದೀನಿ, ನಿನ್ನ ಸ್ಥಿತಿಯನ್ನು ಘನವಾಗಿ ಎತ್ತಿದ್ದೀನಿ, ನಿನಗೆ ಕೆಲಸ ಇಲ್ಲ ಒಳ್ಳೆ ಕೆಲಸ ಕೊಟ್ಟಿದ್ದೀನಿ, ಕುಟುಂಬ ಇಲ್ಲ ಒಳ್ಳೆ ಕುಟುಂಬ ಕೊಟ್ಟಿದ್ದೀನಿ, ಬಂಗಾರದಂತ ಮಕ್ಕಳು ಕೊಟ್ಟಿದ್ದೀನಿ, ಭವಿಷ್ಯತ್ತು ಉತ್ತಮವಾಗಿರುವಂತದನ್ನ ಕೊಟ್ಟಿದ್ದೀನಿ, ಗಳಿಸ್ಕೊಳ್ಬೇಕಾದ್ರೆ ಸಂಪಾದನೆ ಮಾಡ್ಬೇಕಾದ್ರೆ ಬಲ ಕೊಟ್ಟಿದ್ದೀನಿ, ಎಲ್ಲ ದೇವ್ರು ಹೇಳ್ತಾರೆ ನೀನು ಕೊಟ್ಟಿದ್ದೀನಿ. ನೀನು ನನಗೆ ಎಷ್ಟು ಸಂಬಂಧಪಟ್ಟು ಜೀವಿಸ್ತಾ ಇದೀಯಾ, ಅಥವಾ ನೀನ್ ನನಗೆ ಏನ್ ಮಾಡ್ತಾ ಇದೀಯ ಅಂತ ದೇವ್ರು ನಮಗೆ ಹೇಳಿದ್ರೆ ಏನ್ ಹೇಳ್ತೀವ್ರಿ ನಮ್ಮ ಹತ್ರ?